ನಮಸ್ಕಾರ, ಪ್ಯಾಕ್ ಹೋಳಿಗೆ ಸ್ವಾಗತ. ನಾವಿವತ್ತು ಸ್ಪೆಷಲ್ ಆಗಿ ಒಂದು ಚಟ್ನಿ ಮಾಡುವಂತ ಹೊರಟಿದ್ದೇವೆ. ಯಾವುದರ ಚಟ್ನಿ ಹೇಳಿದ್ರೆ ನೋಡಿ, ಇದು ನಮ್ಮ ನೆಕ್ಕರೆ ಕುಕ್ ಅಂತ ಹೇಳ್ತೇವೆ ಮಂಗಳೂರಲ್ಲೆಲ್ಲ. ನೆಕ್ಕರೆ ಕುಕ್ಕದು ಚಟ್ನಿ ಮಾಡುವಂತ ನೋಡಿ. ಇಷ್ಟು ಕಾಯಿ, ಆಮೇಲೆ ಇದು ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಕರೆ ಕುಕ್ಕದು ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತೇನೆ. ಕೆಲವರು ಕೆಂಪು ಚಟ್ನಿ ಬೇಡದವರು ಕಾಯಿ ಮೆಣಸು ಹಾಕಿ ಮಾಡಬಹುದು ಅಷ್ಟೇ. ಬನ್ನಿ, ಸಿಂಪಲ್ ಇದೆ, ಮತ್ತೆ ತಡ ಮಾಡಿ ತಿನ್ನುವಲ್ಲ. ಇದು ಅವಳದ ಅಪ್ಪ ಅವಳಿಗೆ ಮಗಳಿಗೆ ಅಂತ ಪ್ರೀತಿಯಲ್ಲಿ ಕೊಟ್ಟದ್ದು. ಒಂದು ಹಣ್ಣು ಜಾಸ್ತಿ ಆಗಿತ್ತು, ಇದು ಕಾಯಿ ಹೇಳಿ ಸ್ವಲ್ಪ ಹಣ್ಣಾಗಿದೆ. ಬಟ್ ನಮ್ಗೆ ಅಲ್ಲ, ನಾವೇ ಮಾಡಿ ತಿನ್ನುದಲ್ಲ, ಹೇಗೆ ಸಹ ನಡೀತದೆ ಅಂತ ಮಾಡಿ ತಿನ್ನುವುದು. ಕಟ್ ಮಾಡಿ ಮೇಡಮ್, ಕಟ್ ಮಾಡಿ. ಸ್ವಲ್ಪ ಕಾಯಿ ಉಂಟು. ಈಗ ಇಷ್ಟು ಕಟ್ಟಾಗಿದ್ದು ನೋಡಿ ಹೇಳ್ತೀರಿ, ಅದು ಮಾವಿನ ಹಣ್ಣು. ನಾವು ಕುಕ್ ಅಂತ ಹೇಳುದು. ಕುಕ್ ಹಣ್ಣಾಗಿದೆ ಅಂತೆಲ್ಲ ಕಮೆಂಟ್ ಎಲ್ಲ ಮಾಡ್ತೀರಂತ ಗೊತ್ತುಂಟು. ಪರವಾಗಿಲ್ಲ, ನೀವು ಕಮೆಂಟ್ ಮಾಡಿದ್ರೆ ತಿನ್ನುವುದು ನಾನಲ್ಲ. ನನಗೆ ಚಟ್ನಿ ಬೇಕೇ ಬೇಕು, ನಾನು ಇದನ್ನೇ ತಿಂತೇನೆ. ಓಕೆ, ಇದರದ್ದು ಹೇಗೆ ಆಗ್ತದೆ ಅಂತ ನೋಡುವ ಅಷ್ಟೇ, ಟ್ರೈ ಮಾಡುದು. ತೆಂಗಿನಕಾಯಿ ತುರಿದು ಕೂಡ ಹಾಕ್ಬೋದು. ನಾವು ಹೀಗೆ ಹಾಕ್ತೀವಿ, ಅಂದ್ರೆ ಮಿಕ್ಸಿ ಇದೆಯಲ್ಲ, ಮಿಕ್ಸಿಗೆ ಸ್ವಲ್ಪ ಕೆಲಸ ಕೊಡುವ ಅಂತ. ಹಾಗೆಲ್ಲ ರೆಡಿ ಆಯ್ತು. ಎಲ್ಲವನ್ನ ಮಿಕ್ಸಿಗೆ ಹಾಕಿ ಈಗ ಚಟ್ನಿ ರೆಡಿ ಮಾಡುವ. ಓಕೆನಾ? ಬನ್ನಿ, ಚಟ್ನಿ ಹೇಗೆ ಆಗ್ತದೆ ಅಂತ ನೋಡ್ಬೇಕು. ಈಗ ಸ್ವಲ್ಪ ಕಾಯಿ ಹೋಗಿ ಹಣ್ಣಾಗಿದೆ ಅಲ್ಲ, ಹಾಗೆ ಟ್ರೈ ಮಾಡುವಂತ. ನನ್ನ ಹೆಲ್ಪರ್ ಸ್ವಲ್ಪ ಸ್ಲೋ ಇದ್ದಾರೆ, ಬಾರಿ ಬೇಗ ಹಾಕಿ ಮೇಡಮ್. ವಿಡಿಯೋ ಉದ್ದ ಬರಲಿ ಅಂತ ಸ್ಲೋ ಮಾಡ್ತಿರ್ಬೇಕು. ಬೇಗ ಎಲ್ಲ ಹಾಕಿ ರೆಡಿ ಉಂಟು. ಇನ್ನು ಸ್ವಲ್ಪ ಉಪ್ಪು ಹಾಕ್ಬೇಕು, ಒಂದು ಸ್ಪೂನ್ ಅಥವಾ 2 ಸ್ಪೂನು ಉಪ್ಪು ಹಾಕಿ ನೆಕ್ಸ್ಟ್ ರುಬ್ಬುದು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ರುಬ್ಬೀಗ ಚಟ್ನಿ ರೆಡಿ ಆಗಿದೆ. ಏನಂತ ಹೇಳಿದ್ರೆ, ಕಾಯಿ ಮೆಣಸು ಹಾಕಿದ್ರೆ ಇದು ಸ್ವಲ್ಪ ಗ್ರೀನ್ ಕಲರ್ ಬರ್ತದೆ, ರೆಡ್ ಮೆಣಸು ಹಾಕಿದ್ರಿಂದ ಈ ತರ ಬರ್ತದೆ. ಆಮೇಲೆ ಏನ್ ಗೊತ್ತುಂಟಾ, ಅದೇ ವೆಜ್ ಅಲ್ಲಿ ಊಟ ಮಾಡೋರು ಬರೀ ಇಷ್ಟು ಚಟ್ನಿ ಮಾಡಿ ತಿನ್ಬೋದು. ಬಟ್ ನಾವು ಸ್ವಲ್ಪ ನಾನ್ ವೆಜ್ ಪ್ರಿಯರಲ್ವಾ, ಅದಕ್ಕೆ ಸ್ವಲ್ಪ ಒಣ ಮೀನು ಹಾಕಿದ್ರೆ ಚಟ್ನಿ ಇನ್ನು ಸ್ವಲ್ಪ ಯಮ್ಮಿ ಆಗ್ತದೆ ಅಂತ ಒಣ ಮೀನು ಹಾಕಿ ಚಟ್ನಿ ಗಂಜಿ ಊಟ ಮಾಡುವ ಅಂತ. ಬನ್ನಿ, ಒಣ ಮೀನು ಸಹ ಫ್ರೈ ಮಾಡುವಲ್ಲ, ಮತ್ತೆ ತಡ. ರೈಟ್. ಚಟ್ನಿ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಸಹ ಒಂದು ನಂಗು ಮೀನನ್ನ ಸ್ಕಿನ್ ಎಲ್ಲ ತೆಗ್ದೀಗ ರೆಡಿ ಮಾಡಿದ್ದೇವೆ. ಇನ್ನು ಫ್ರೈ ಮಾಡುವ. ಬನ್ನಿ, ಕೊಬ್ಬರಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡೋದಲ್ಲ, ಹಾಗೆ ಬಾಣಲೆ ರೆಡಿ ಉಂಟು. ಮೀನನ್ನ ಬೇಗ ಬೇಗ ಫ್ರೈ ಮಾಡುವ ಅಷ್ಟೇ. ಜಾಸ್ತಿ ಹೊತ್ತು ಏನು ಫ್ರೈ ಮಾಡ್ಬೇಕಂತಿಲ್ಲ, ಎಣ್ಣೆ ಬಿಸಿ ಆದ್ರೆ ಸಾಕು. ಚಂದ ಫ್ರೈ ಮಾಡಿದ್ರೆ ಅಷ್ಟೇ. ಕುರುಮ ಆದ್ರೆ ನೆಕ್ಸ್ಟ್ ಚಟ್ನಿಗೆ ಮಿಕ್ಸ್ ಮಾಡಿ ತಿನ್ನೋದೇ. ಅದು ನಮ್ಗೆ ಮಂಗಳೂರವರಿಗೆಲ್ಲ ಸ್ಮೆಲ್ ಸಿಕ್ಕಿದ್ರೆ ಸಾಕಾದ್ರದ್ದು, ಹಾಗೆ ಊಟ ಚೆನ್ನಾಗಿ ಸೇರ್ತದೆ. ನೋಡಿ, ಫಿಶ್ ಸಹ ಫ್ರೈ ಆಗಿದೆ. ಮೊದಲೆಲ್ಲ ನಾವೇನ್ ಮಾಡ್ತಿದ್ವಿ, ಒಂದೊಂದ್ಸಲ ಮಿಕ್ಸ್ ಮಾಡ್ತಿದ್ವಿ ಇದಕ್ಕೆ ಚಟ್ನಿಗೆ, ಒಂದೊಂದ್ಸಲ ಹೀಗೆ ಚಟ್ನಿ ಜೊತೆ ಅದನ್ನ ಕಚ್ಚಿ ಊಟ ಮಾಡ್ತಿದ್ವಿ. ಬಟ್ ನಾವಿವತ್ತು ಮಿಕ್ಸ್ ಮಾಡ್ತಿದ್ವಿ. ಅದು ಮಿಕ್ಸ್ ಮಾಡಿದ್ರೆ ಒಂದು ಫ್ಲೇವರ್ ಎಮ್ಮೆ ಆಗ್ತದೆ. ಫೈನಲಿ ಡ್ರೈ ಫಿಶ್ ಹಾಕಿ ನಮ್ಮ ಮ್ಯಾಂಗೋ ಚಟ್ನಿ ರೆಡಿ ಆಗಿದೆ. ನೆಕ್ಕರೆ ಕುಕ್ಕಿದ್ದು, ನಾವು ಕುಕ್ ಅಂತ ಹೇಳುದು, ಕುಕ್ಕಿದ್ದು ಚಟ್ನಿ ರೆಡಿ ಆಗಿದೆ. ಇನ್ನಿದನ್ನು ಗಂಜಿ ಜೊತೆ ಊಟ ಮಾಡ್ತಿದ್ರೆ ಆಹಾಹಾ, ಮಾತಿಲ್ಲ ಕತಿ ಇಲ್ಲ, ತಿನ್ನೋದು ಬಾಕಿ ಇದೆ. ಇನ್ನು ಊಟ ಮಾಡಿದೆ. ಬನ್ನಿ, ಗಂಜಿ ಜೊತೆ ಊಟ ಮಾಡುವ. ಯಮ್ಮಿ. ಬಿಸಿ ಬಿಸಿ ಗಂಜಿ ಜೊತೆ ಈಗ ಮಾವಿನಕಾಯಿ ಚಟ್ನಿ, ಆಮೇಲೆ ಡ್ರೈ ಫಿಶ್. ನಾನಂತ ಈಗ ಟೇಸ್ಟ್ ಮಾಡ್ತೇನೆ. ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಯ್ತು ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಕಾಯಿ ಕೂಡ ಮಾವಿನಕಾಯಿನ ಟ್ರೈ ಮಾಡ್ಬೋದು. ನಾನು ಕಾಯಿ ಸ್ವಲ್ಪ ಹಣ್ಣಾಗಿತ್ತು, ಹಾಗಾಗಿ ಕಾಯಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಯಾವ್ದಾದ್ರು ಒಂದು ಒಳ್ಳೆ ಸ್ಪೆಷಲ್ ಐಟಮ್ ಜೊತೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತೀರಿ. ಪ್ಯಾಕು.